ಸರ್, ಈಗ ಬೆಳಗಾವಿಯಲ್ಲಿ ಈ ರೆಸಾರ್ಟ್ ಪಾಲಿಟಿಕ್ಸ್ DCC ಬ್ಯಾಂಕಿಗೂ ಕಾಲಿಟ್ಟು ಅದೇನು ಎಲ್ಲ ಎಲೆಕ್ಷನ್ ಇರ್ತಾರೆ, ಯಾವ ಎಲೆಕ್ಷನ್ ಇರೋದು ಪಾಲಿಟಿಕ್ಸ್ ರಿಸಾರ್ಟ್ ಅಂತಿ ಪ್ರವಾಸ MLA MP ಬಿಟ್ಟರೆ ಎಲ್ಲರೂ ಕಣಿಸ್ತಾರೆ. 7 ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲ್ಲಬೇಕು ಮತ್ತು ಈಗ ನೀವೇ ನಿರ್ಣಾಯಕ ಮಾತ್ರ ಗೆಲ್ತಾವೆ, ಸುಮಾರಾಗಿ ಗೆಲ್ತಾವೆ. ಎಷ್ಟು ಗೆಲ್ತಾರೆ ಅವರು ಕೂಡ ಅವ್ರೇನೋ ಡಿಸಿಷನ್ ತೊಗೊಂಡು ನಾವು ಒಟ್ಟಿಗೆ ಹೋಗಿದ್ದಾರೆ. ಸರ್, ಒಂದು ದೊಡ್ಡ ಕನ್ಫ್ಯೂಷನ್ ಇರೋದು ಕಿತ್ತೂರು ಒಂದೇ ಸರಿಗೆ. ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಪೆನಲ್ ಅಂತ, ಇನ್ನೊಂದು ಕಡೆ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಲೀಡರ್ ಒಬ್ಬರೇ ಸತೀಶ್ ಜಾರಕಿಹೊಳಿ ಅವರು ಅಂತಿದ್ದಾರೆ. ಈಗ ಅವ್ರು ಯಾರು ಹೆಚ್ಚು ಪ್ರೀತಿದಾರ ಮತ್ತಾರ ಅವ್ರು ಗೆಲ್ತಾರೆ. ಈಗ ಚುನಾವಣೆ ಇದೆ, ಯಾಕೆ ಮತದಾರ ಫಿಕ್ಸ್ ನಿರ್ಧಾರ ಅವ್ರು ಮಾಡಬೇಕು. ಸೊ ಏನಿದ್ರೆ ನಾವು ಕಾಯಬೇಕು. ಯಾರೋ ಗೆದ್ರು ನಿಮ್ಮವರೇ ಸರ್. ಕೆಲವು ಕಡೆ ಹಾಗೆ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಎರಡೂ ನಮ್ಮದು ಇದೆ, ಕೆಲವು ಕಡೆ ವಿರೋಧಿಗಳು ಎಲ್ಲ ನಮ್ಮನೇ ಇದೆ, ಮಿಕ್ಸ್ ಇದೆ ಅದರಲ್ಲಿ. ಎಲ್ಲಗಳು ಏನಂತಂದ್ರೆ ಈಗ ಪ್ರಚಾರ ಮಾಡ್ತಾ ಇದ್ದಾರೆ, ಲಿಂಗಾಯತರನ್ನ ಹೊಡೆದಾಡ್ತಾ ಇದ್ದಾರೆ. ಯಾರು ಹೇಳಿದ್ರೆ ಯಾರು ಫೇಸ್ಬುಕ್ ನಲ್ಲಿ ಚರ್ಚೆ ಚರ್ಚೆ ಆಯ್ತು, ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಚರ್ಚೆ ದಿವಸ ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೇಳೋದಂತೆ, ಅದಕ್ಕೆಲ್ಲ ಉತ್ತರ ಜೊಲ್ಲೆ ಅವರಿಗೆಲ್ಲೋ ಸೋಲಿನ ಭಯ ಕಾಡ್ತಾ ಇದೆ, ಯಾಕಂದ್ರೆ ಅವ್ರ ಜೊತೆ ಅವರು ಹೋದ್ರು. ಎಲ್ಲರಿಗೂ ಸೋಲಿನ ಭಯ ಇದೆ. ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಲಿಕ್ಕೆ ಆಗುತ್ತೆ. ಭಯ ಇರಬೇಕಲ್ಲ, ಭಯ ಇರ್ತದೆ. ಅತ್ಯಂತ ಹೆಚ್ಚು ಲೀಡರ್ ಗೆಲ್ತಾರೆ. ಅಲ್ಲ, ಒಂದೊಂದು ಓಟ್ ಕೂಡ ಕ್ರಾಸ್ ವೋಟಿಂಗ್ ಅದು ಭಾಳ ಪರಿಣಾಮ ಆಗುತ್ತೆ. ಚುನಾವಣೆ ಎಲ್ಲ ಹಾಗೆ ಆಗ್ತದೆ. ಕ್ರಾಸ್ ವೋಟಿಂಗ್ ಆಗೋಲ್ಲ ಅಂತ ನಾವು ಹೇಳೋದು. ಎಲ್ಲ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ, ಹಾಗೆ ಆಗ್ತದೆ. ಮೊದಲಿಂದ ಅದು ಪದ್ಧತಿ ಇದೆ. ಈ ಕಡೆ ಹೋದ್ರೆ ಆ ಕಡೆ ಹಾಕ್ತಾರೆ, ಆ ಕಡೆ ಇದ್ದಾರೆ ಈ ಕಡೆ ಹಾಕ್ತಾರೆ. ಹುಕ್ಕೇರಿ ಮತ್ತು ಕ್ಷೇತ್ರ ಯಾವ ಕ್ರಾಸ್ ವೋಟಿಂಗ್ ನಿರೀಕ್ಷೆ ಮಾಡ್ಬೋದು. ಎಲ್ಲ ಕಡೆ ಆಗ್ತಿದೆ. ಎಲ್ಲ ನಿಪ್ಪಾಣಿಲಿ ಆಗ್ಬೋದು, ಹುಕ್ಕೇರಿಲಿ ಆಗ್ಬೋದು, ಆಂಧ್ರದಲ್ಲಿ ಆಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ. ಅದೇನು ಹೊಸದೇನು ನೋಡಿದ್ರಲ್ಲ. ನಿನ್ನೆ ಕಾಗವಾಡ ಕ್ಷೇತ್ರಕ್ಕೆ ರಾಜು ಕಾಗೆ ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಕೂಡ ಮನವೊಲಿಸಿದ್ರಿ, ಸೀನಿಯರ್ ಅದರ. ಕಿತ್ತೂರಲ್ಲಿ ಆ ಥರ ಆಗ್ಬೋದಿತ್ತ? ಇಲ್ಲ, ಕಿತ್ತೂರಲ್ಲಿ ಆಗೋಲ್ಲ, ಹೇಳಿಲ್ಲ. ಕೆಲವಂತಿ ಏನು ಮಾಡ್ಲಿಕ್ಕಾಗಲ್ಲ. ಚುನಾವಣೆ ಆಗ್ತದೆ, ಮುಂಚೆನೇ ಹೇಳಿದ್ವಿ ನಾವು. ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ. ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಕೊಳ್ತಾರೆ ಅಷ್ಟೇ. ಸರ್, ಹುಕ್ಕೇರಿಯಲ್ಲಿ ಯಾವ ರೀತಿ ಪ್ರಚಾರ ಆಗ್ಬೋದು? ಪ್ರಚಾರ ಏನಿಲ್ಲ. ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಗೊಂಡಾರ, ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡಬೇಕು. ಆ ಥರ ಏನು ಪ್ರಚಾರ ಮಾಡುವಂಥದ್ದು ಏನು ಅಲ್ಲಿ ಅವಶ್ಯಕತೆ ಇಲ್ಲ. ಸರ್, ರಾಮದುರ್ಗ ಕ್ಷೇತ್ರಕ್ಕೆ ನೋಡೋದು ಪ್ರಯತ್ನ ಮಾಡ್ತೀವಿ ಅಷ್ಟೇ. ರಾಮದುರ್ಗ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ್ ಅವ್ರಿಗೆ ಪಾಪ ಸೋಲಿನ ಭಯ ಕಂಡು ಇರಬೇಕಾಯ್ತು. ಇದ್ರೆ ಅವರೇ ಗೆಲ್ತಾರೆ. ಇದ್ರೆ ಏನ್ ಮಾಡಿದ್ರು ಮಂತ್ರಿ ಆಗೋಕೆ ನನಗೆ ಅಡ್ಡ ಬಂತು. DCC ಬ್ಯಾಂಕಲ್ಲಿ ಸೋತನೆ ಅಂತ ಹೇಳಿದ್ರೆ ನನಗೆ ಮಂತ್ರಿಗಳಿಗೆ ಕೂಡ ಅದಕ್ಕೋಸ್ಕರ ನಾನು ನಾಮಪತ್ರ ಮಧ್ಯಾಹ್ನ ತಮ್ಮ ಭೇಟಿ ಆದ್ರೆ ನಾವು ಹೇಳಿದ್ವಿ. ಇರ್ಲಿ 19 ತಾರೀಕು ಡಿಸಿಷನ್ ಮಾಡೋ ಅಂತ ಹೇಳಿದ್ವಿ ನಾವು. ಅದು ಕೂಡ ಯಾಕೋ ಅವರು ರಿಸ್ಕ್ ಬೇಡ ಅಂತ ತಗೋದಾರೆ. ಅಂದ್ರೆ ಈಗ ಅವರಿಬ್ರು ನಿಂತಿದ್ರೆ ಈ ಬಾಲಚಂದ್ರ ಜಾರಕಿಹೊಳಿ ಪೆನಲ್ ಲಾಭ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅವರೇ ಇದನ್ನ ಮಾಡ್ಕೊಂತ ಇದು ಮಾಡಿದ್ರು. ಈಗೋರಲ್ಲಿ ಬಂದಿದೆ ರೀ, ಈಗೋರಿಗೆ ಬಂದಿದೆ ಅಲ್ಲಿ. ಯಾಕಂದರೆ 2 ಪಾರ್ಟಿ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಆಗಿದೆ. ರಾಮಪುರದಲ್ಲಿ ಇದೆ. ನೋಡೋಣ ಕೊನೆಗಳಿಗೆ ಯಾವ ರೀತಿ ಬಗೆಹರಿಸ್ತಾರ ಮುಖಂಡು ನೋಡೋಣ. ಸರ್, ಈಗ ಸೇಡು DCC ಬ್ಯಾಂಕ್ ತಿರ್ಸ್ಕೊಂಡ್ರೆ ಅಂತ ಈಗ ಚರ್ಚೆ ಆಗ್ತದೆ ಸರ್ ರಾಜಕಾರಣದಲ್ಲಿ. ಇಲ್ಲ, ಆ ಚುನಾವಣೆ ಭಾಳ ಸೀಮಿತವಾಗಿ ಒಂದು ತಾಲೂಕಿಗೆ ಸೀಮಿತವಾದ ಜಿಲ್ಲಾ ಮಟ್ಟ. ಅದಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. DCC ಬ್ಯಾಂಕಲ್ಲಿ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಆಗೋದಂದ್ರೆ ಇಲ್ಲ, ಮುಂಚೆಯಿಂದ ಕೂಡ ಸಹಕಾರ ರಂಗದಲ್ಲಿ ಕೂಡ ಇದೆ. ಅಲ್ಲಿ KMFದಲ್ಲಿದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ. ಇದು ಕೂಡ ಮುಂಚೆ 1 ವರ್ಷದಿಂದ ನಾವೇ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ಅದಕ್ಕೂ ಮುಂಚೆ ಪಾರ್ಷಿಯಲ್ ಆಗಿತ್ತು. ಈಗ ಪೂರ್ಣ ಪ್ರಮಾಣದ ಅವ್ರು ನಡೆಸ್ತಾರೆ. 9 ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆ ಆಗುತ್ತದೆ. ಎದುರಾಳಿಗಳಿಗೆ ಅಭ್ಯರ್ಥಿ ಹಾಕುವಷ್ಟು ಆಗಲಿಲ್ಲ ಅಂತ. ಇಲ್ಲ, ಅದೇ ಹೇಳಲ್ಲ. 1 ವರ್ಷದಿಂದ ಬಾಲಚಂದ್ರ ಅವರು ತಯಾರಿ ಮಾಡಿದ್ರು. ಅದರ ಪರಿಣಾಮನೇ ಅದು ಅವಿರೋಧ ಆಗಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲ, ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗಲಾರ್ದಂಗೆ ನೋಡ್ಕೊಂಡಿದ್ರು. 1 ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯಿತು. ಇದ್ರೂ ಕೂಡ ಒಂದು 2-3 ಅಷ್ಟೇ ಇರ್ಬೋದಾಗಿತ್ತು. ಅನಾವಶ್ಯಕ ಚುನಾವಣೆ ಆಗ್ತಾ ಇತ್ತು. ಸೊ ಅವರು ಕೂಡ ಸಹಕಾರ ಮಾಡಿದ್ದಾರೆ ಕೆಲವರು. ಹೀಗಾಗಿ 9 ಅವಿರೋಧ ಆಗಿ ಗೊಂದಲ ತಪ್ಪಿಸಿದೆ. ಅತನಿಯಲ್ಲಿ ಹೇಗೆ ಜಾರಕಿಹೊಳಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಕಾರಣಕ್ಕಾಗಿ ನಾನು ಚುನಾವಣೆಗೆ ಬಂದೆ ಎಂದು ಉತ್ತಮ್ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವು ಇಲ್ಲ ಹೇಳಿದಿಲ್ಲ. ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೀವಿ, ಈಗೂ ಹೇಳ್ತೀವಿ. ಈ ಚುನಾವಣೆಯಲ್ಲಿ ನಾವು ಜೊಲ್ಲೆ ಅವ್ರ ಜೊತೆ ನಿಲ್ಲಬೇಕಾಗಿದೆ, ನಿಲ್ತೀವಿ ಸರ್. ಇವಾಗ ಅತನಿಯಲ್ಲಿ ಅತನಿಯಲ್ಲಿ
ಹತ್ತನೇ ಚುನಾವಣೆ ಆಗ್ತದೆ ಈಗ ನೋಡ್ಬೇಕಾದ್ರೆ ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವೆಲ್ಲ ಗಮನ ಕೊಟ್ಟಿಲ್ಲ ನೋಡೋಣ. ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ದಿನ ಸೂರ್ಯ ಮತ್ತು ಚಂದ್ರನಿಗೆ ಪ್ರತಿ ದಿನ ಗ್ರಹಣ ಹಿಡಿಯಂಗಿಲ್ಲ ಅನ್ನೋದು ಒಂದು ಮಾರ್ಮಿಕ ಮಾತು ವರದಿ ಎಲ್ಲ ಮಾತನಾಡಿದ್ರು. ಅದು ಅವ್ರು ಹೇಳ್ಯಾರಂತ ನಾವೆಲ್ಲರೂ ಕೇಳಕ್ಕೆ ಹೋಗಲ್ಲ. ಈ ಸೌದಿಯವ್ರು ಹೇಳ್ಯಾರಂದ್ರೆ ಯಾಕೆ ಕೇಳ್ಯಾರು ಯಾರು ಹೇಳ್ಯಾರು ಗೊತ್ತಿಲ್ಲ. ನಾವು ಗೆಲ್ಲಬೇಕಾಯಿತು, ಗೆದ್ದಿದ್ವಿ, ಅಷ್ಟು ಮಾತ್ರ ಈಗ ಸಾಕು. ಸರ್, ಇವಾಗ ಹುಕ್ಕೇರಿಗೆಲ್ಲೂ ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಆದಂಗೆ ಆಗಿತ್ತು ಸರ್. ಮತ್ತಿಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದು ಅದು ಬಹಳ ಸಣ್ಣದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಮಾಚರಣೆ ಆಯಿತು ಅಷ್ಟೇ. ಸಣ್ಣದು ಆದರೆ ಉತ್ಸವ ಜಾಸ್ತಿ ಆಯಿತು. ಸರ್, ಚುನಾವಣೆ ರಿಸಲ್ಟ್ಗಿಂತ ಮುಂಚೆನೇ ಲಿಂಗಾಯತರ ಅಧ್ಯಕ್ಷರಾಗ್ತಾರಂತಂದು DCC ಬ್ಯಾಂಕದ್ದು ಈಗಾಗಲೇ ಘೋಷಣೆ ಆಗಿದೆ ಸರ್. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಲಿಂಗಾಯತರು ಮತ್ತು MLA MP ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತಿರುತ್ತೆ. ಹಾಗಾದ್ರೆ ಪರಿಶಿಷ್ಟ ಜಾತಿ ನಾಯಕರುಗಳಿಗೆ ಕಾಯ್ಬೇಕು ಅವ್ರಿಗೂ ಕಾಯ್ಬೇಕು ಅವಕಾಶ ಬರುತ್ತೆ. ಅವ್ರಿಗಾದ್ರೆ ಅವ್ರಿಗೂ ಬರ್ತೈತಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸರ್, ನಿನ್ನೆ ಮಾತಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳು ಅಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಸ್ವಾಭಾವಿಕ ಇದೇನು ಹೊಸದೇನಲ್ಲ. ಸನ್ನಿವೇಶದಲ್ಲಿ ಈಗೆಲ್ಲ ಬೆದರಿಕೆ ವಾಟ್ಸಪ್ನಲ್ಲಿ ಬರೋದು ಇದೆಲ್ಲ ಸ್ವಾಭಾವಿಕ. ಸರ್, CM ಅವರು ಡಿನ್ನರ್ ಪಾರ್ಟಿಗೆ ಕರೆದಿದ್ರ ಅಥವಾ ತಾವು ಹೋಗಿ ಕರೆದಿದ್ರು ನಾವು ಈ ಚುನಾವಣೆ ಇದೆ ನಾವು ಬರ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ವಿ. ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದು 2 ವಾರ ಅನ್ನಪ್ಪದ ಏನು ವಿಶೇಷ ಸರ್ ನಿನ್ನೆ ಡಿನ್ನರ್ ಪಾರ್ಟಿ? ಗೊತ್ತಿಲ್ಲ, ಏನೇನು 2-3 ಸಾರಿ ಆ ರೀತಿ ಸಭೆ ಮಾಡಿದ್ರು ಅವರು. ಡಿನ್ನರ್ ಪಾರ್ಟಿಗೆ ಕರೆದಿದ್ರು. ಹೊಸದೇನಲ್ಲ. ಸಂಪುಟ ಪುನರ್ರಚನೆ ಸಂಪುಟ ಪುನರ್ರಚನೆ ಬಗ್ಗೆ ಏನಾದರೂ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ. ಅವ್ರು ಏನು ಮಾತಾಡಿದ್ರು, ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ. ಸೊ ಹೋದ್ಮೇಲೆ ಚರ್ಚೆ ಮಾಡೋಣ. ಬದಲಾವಣೆ ಆಗ್ಬೋದು ಸರ್. ಸಚಿವರು ಕೆಲವೊಂದಿಷ್ಟು ಜನರನ್ನ ಬದಲಾವಣೆ ಮಾಡ್ಬೇಕಲ್ಲ, ಇಲ್ಲ ಅದೆಲ್ಲ ಗೊತ್ತಿಲ್ಲ. CM ಅವ್ರು ಹೇಳ್ಯಾರಲ್ಲ ಭಾಳ ಸ್ಪಷ್ಟವಾಗಿ ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು. ಸೊ ಅದನ್ನು ಕಾದು ನೋಡೋಣ. ಹೇಳ್ರಿ ಸರ್, ಈಗ ಭಾಳಷ್ಟು ಮಳೆಯಿಂದ ರಸ್ತೆಗಳು ಹಾಳಾಗಿವೆ. ತಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಿಂದ. ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್, ಯಾಕಂದರೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದು, ಆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಅನುದಾನ ಏನಾದರೂ ಈಗೇನು ತಗ್ಗುಗುಂಡಿ ಬಿದ್ದಿದ್ರೆ ಆಲ್ರೆಡಿ ಟೆಂಡರ್ ಆಗಿದೆ. ಅವ್ರು ದೀಪಾವಳಿ ನಂತರ ಕೆಲಸ ಪ್ರಾರಂಭ ವಾಡಿಕೆ ಅಂತ 22 ನಂತರ ಅವ್ರ ಪ್ಲ್ಯಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದನೇ ಅವ್ರ ಕೆಲಸ ಪ್ರಾರಂಭ. ಆದರೆ 22ರಿಂದ ಹೆಚ್ಚು ಕಮ್ಮಿ 1-1.5 ತಿಂಗಳಲ್ಲಿ ಡಿಸೆಂಬರ್ ಎಂಡ್ ಒಳಗೆ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ತಾರೆ. ವಿಶೇಷವಾದಂಥ ಪ್ಯಾಕೇಜ್ ಏನಾದರೂ ಕೇಳಿದರೆ? ಇಲ್ಲ, ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಕಡೆ ದುಡ್ಡಿದೆ, ಇನ್ನೂ ಬೇಕಾದ್ರೆ ಕೇಳಿದ್ರೆ ಮತ್ತು ಕೊಡ್ತೀವಿ. ಆದರೆ ಗುಂಡಿ ತುಂಬೋದು ಪ್ರಿಯಾರಿಟಿ ಫಸ್ಟ್. ಸರ್, ಬೆಳಗಾವಿ ಅಧಿವೇಶನ ನವೆಂಬರ್ ಆಗುತ್ತೋ ಡಿಸೆಂಬರ್ನಲ್ಲಿ? ಈಗಾಗಲೇ ಹೇಳಿದ್ರೆ ಡಿಸೆಂಬರ್ 8ರಿಂದ 10 ದಿವಸ ಪ್ರಾರಂಭ ಆಗ್ತದೆ. ಸೊ ನಮ್ಮ ಸರ್ಕಾರದಿಂದ ಯಶಸ್ವಿಯಾಗಿ ಮಾಡೋಣ. ಓಕೆ, ಥ್ಯಾಂಕ್ ಯು.